ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆದರೆ ಸ್ವತಂತ್ರ ಬಂದಾಗ ಅವರೇ ಇರಲಿಲ್ಲ. 1915ರಲ್ಲಿ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಮತ್ತೊಬ್ಬ ಮಹಾನ್ ವ್ಯಕ್ತಿ ಬಂದರು. ದಟ್ ಈಸ್ ದಿ ಮಹಾತ್ಮ ಗಾಂಧೀಜಿ. ಬ್ರಿಟಿಷರ ವಿರುದ್ಧ ನಾವು ಒಂದಾಗಿ ಹೋರಾಟ ಮಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತಹ ಒಂದು ಯುದ್ಧ. ಹಾಯ್ ಫ್ರೆಂಡ್ಸ್, ಹಾಯ್ ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂಥದ್ದು. ಮೊದಲಿಗೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ದೇಶ ಸುಮಾರು 300 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಅದಾದಮೇಲೆ 1857ರ ಸಂದರ್ಭದಲ್ಲಿ ಈ ಬ್ರಿಟಿಷ್ ವಿರುದ್ಧ ನಮ್ಮ ಜನ ಒಂದಾಗೋದಕ್ಕೆ ಶುರು ಮಾಡಿದರು. ಒಂದಾಗಿ ಬೃಹತ್ ಪ್ರಮಾಣದ ಒಂದು ದಂಗೆ ಆಯಿತು. ಅದು ನಾವು ರಿವಾಲ್ಟ್ ಆಫ್ 1857 ಅಂತ ಕರಿತೀವಿ. ಫಸ್ಟ್ ಟೈಮ್ ಬ್ರಿಟಿಷರ ವಿರುದ್ಧ ನಾವು ಒಂದಾಗಿ ಹೋರಾಟ ಮಾಡಬಹುದು ಅಂಥೇಳಿ ತೋರಿಸಿಕೊಟ್ಟಂತಹ ಒಂದು ಯುದ್ಧ. ಅದನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರಿತೀವಿ. ಅದಾದ ನಂತರ ಸಣ್ಣ ಸಣ್ಣ ಆರ್ಗನೈಜೇಷನ್ಗಳು ಹುಟ್ಟೋದಕ್ಕೆ ಶುರುವಾದವು. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶುರುವಾಯಿತು. ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಒಂದು ಸಂಘಟಿತ ಹೋರಾಟ ಶುರುವಾಯಿತು ಮತ್ತು ಅದು ಅನಿವಾರ್ಯ ಕೂಡ ಇತ್ತು. ಆ ಸಂಘಟಿತ ಹೋರಾಟ ಬೆಳೀತಾ ಹೋಯಿತು. 1905ರಲ್ಲಿ ಬ್ರಿಟಿಷರು ನಮ್ಮನ್ನು ಒಡೆಯೋದಕ್ಕಾಗಿ, ಜಾತಿ ಧರ್ಮದ ಆಧಾರದಲ್ಲಿ ಒಡೆಯೋದಕ್ಕಾಗಿ ಬಂಗಾಳ ವಿಭಜನೆಯನ್ನು ಮಾಡಿದರು. ಅವಾಗ ನಾವೆಲ್ಲ ಒಂದು ಅನ್ನೋದನ್ನು ನಮ್ಮ ದೇಶ ತೋರಿಸಿಕೊಟ್ರು. ಆ ಒಂದು ಬಂಗಾಳ ವಿಭಜನೆಯನ್ನು, ಪಾರ್ಟಿಷನ್ ಆಫ್ ಬೆಂಗಾಲನ್ನು ನಾವೆಲ್ಲ ಅಪೋಸ್ ಮಾಡಿದರು. ನಮ್ಮ ದೇಶದ ಜನ ಅಪೋಸ್ ಮಾಡಿದರು. ಯಾವ ರೇಂಜಿಗೆ ಅಪೋಸ್ ಮಾಡಿದರು ಅಂತಂದರೆ 1911ರಲ್ಲಿ ಆ ಬಂಗಾಳ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ಹಿಂದೆ ತೆಗೆದುಕೊಳ್ತು. ಇದು ಆ ಸಂಘಟನೆಯಿಂದ ಹೋರಾಟ ಮಾಡಿದ್ದರ ಫಲವಾಗಿ ಇದು ಈ ಪಾರ್ಟಿಷನನ್ನು ಹಿಂತೆಗೆದುಕೊಳ್ಳಲಾಯಿತು. 1915ರಲ್ಲಿ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಮತ್ತೊಬ್ಬ ಮಹಾನ್ ವ್ಯಕ್ತಿ ಬಂದರು. ದಟ್ ಈಸ್ ದಿ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಸತ್ಯ, ಅಹಿಂಸೆ, ತ್ಯಾಗ, ಸ್ವರಾಜ್, ಧರ್ಮರಾಜ್ ಅಂತಕ್ಕಂತಹ ಕೆಲವು ಪ್ರಿನ್ಸಿಪಲ್ಗಳನ್ನು ಇಟ್ಟುಕೊಂಡು ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ರು. ಜನರನ್ನು ಒಗ್ಗೂಡಿಸೋಕೆ, ಜನರಲ್ಲಿ ರಾಷ್ಟ್ರೀಯ ಮನೋಭಾವ, ನ್ಯಾಷನಲಿಸಮನ್ನು ಬೆಳೆಸೋದಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು. ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳುವಳಿ, ಕಾನೂನು ಭಂಗ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಅತಿ ದೊಡ್ಡ ಅಖಿಲ ಭಾರತ ಚಳುವಳಿಗಳು ನಡೆದವು. ಆಲ್ ಇಂಡಿಯಾ ಮಾಸ್ ಸ್ಟ್ರಗಲ್ಸ್ ಹ್ಯಾವ್ ಮೇಡ್ ಅಂಡರ್ ದಿ ಮಹಾತ್ಮ ಗಾಂಧೀಜಿ. ಇದು ಜನರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯದ ಅವಶ್ಯಕತೆಯ ಕುರಿತು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಿತು. ಇದರ ಜೊತೆಗೆ ನಮ್ಮ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅವರಂತಹ ಸಾಕಷ್ಟು ಮಹನೀಯರು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡರು. ಲಕ್ಷಾಂತರ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದರು. ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅವರ ಪ್ರಾಣ ಕೊಟ್ಟು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು. ಆದರೆ ಸ್ವತಂತ್ರ ಬಂದಾಗ ಅವರೇ ಇರಲಿಲ್ಲ. ಆ ಒಂದು ತ್ಯಾಗಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಸ್ವಾತಂತ್ರ್ಯ ಹೋರಾಟ ನಮ್ಮಲ್ಲಿ ನಡೀತು. ಕೊನೆಗೆ ಭಾರತ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು. ನಮ್ಮ ಭಾರತ ಮಾತೆ ಬ್ರಿಟಿಷರ ದಾಸ್ಯದಿಂದ ಬಂಧ ಮುಕ್ತರಾದರು. ಅದಾದ ಮೇಲೆ ನಮ್ಮ ಸಂವಿಧಾನ ರಚನೆ ಆಯಿತು. ನಮ್ಮ ಸಂವಿಧಾನ ರಚನೆ ಆದಮೇಲೆ ಎಲೆಕ್ಷನ್ಗಳು ನಡೆದು ಅಲ್ಲಿಂದ ನಮ್ಮ ಪೊಲಿಟಿಕಲಿ, ಎಕನಾಮಿಕಲಿ ದೇಶ ಬೆಳೀತಾ ಬಂತು. ಕೈಗಾರಿಕೆಗಳು ಬಂದು ಸಾಕಷ್ಟು ಅರ್ಥಶಾಸ್ತ್ರಜ್ಞರ ಕೊಡುಗೆಗಳಿಂದ ಕೈಗಾರಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಸಾಕಷ್ಟು ದೇಶ ಉನ್ನತಿ ಹೊಂತ ಬಂತು. ಕಳೆದ ಈ ಒಂದು 79 ವರ್ಷಗಳ ಇತಿಹಾಸದಲ್ಲಿ ದೇಶ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿತು. ಅದರಲ್ಲಿ ಕೆಲವು ಫ್ಯಾಕ್ಟ್ಗಳನ್ನು ನಾವು ನೋಡಬೇಕು ಅಂತಂದರೆ, ಸಾಕ್ಷರತೆಯ ಪ್ರಮಾಣ 1947ರಲ್ಲಿ ಕೇವಲ 12% ಸಾಕ್ಷರತೆ ಇತ್ತು. ಆದರೆ ಇವತ್ತು ಅದು 77%ಗೆ ಹೋಗಿರುವಂಥದ್ದು. ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ
ಲೈಫ್ ಎಕ್ಸ್ಪೆಕ್ಟೆನ್ಸಿ 32 ವರ್ಷ ಇತ್ತು, ಆದರೆ ಇವತ್ತು ಅದು 70 ವರ್ಷಕ್ಕೆ ಹೋಗಿರುವಂಥದ್ದು. ಇದರ ಜೊತೆಗೆ ಇನ್ನು ಸ್ಪೇಸ್ ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ನಮ್ಮ ದೇಶ ಸಾಧನೆ ಮಾಡಿದೆ. ಮಂಗಳಯಾನ ಇರ್ಬೋದು, ಚಂದ್ರಯಾನ ಇರ್ಬೋದು, ಈಗ ಇತ್ತೀಚೆಗೆ ನಮ್ಮ ಗಗನಯಾನ್ ಕೂಡ ರೆಡಿ ಆಗ್ತಾ ಇದೆ. ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಭಾರತದ ಕಡೆಗೆ ತಿರುಗಿ ನೋಡುವಂಥ ಸಾಧನೆಯನ್ನು ಇಸ್ರೋ ಮಾಡ್ತಾ ಇದೆ. ವಿಜ್ಞಾನ ತಂತ್ರಜ್ಞಾನದ ದೃಷ್ಟಿಕೋನದಿಂದ ಸಾಕಷ್ಟು ದೇಶ ಪ್ರಗತಿಯನ್ನು ಸಾಧಿಸಿದೆ. ನಮ್ಮ ಬೆಂಗಳೂರು ಇವತ್ತು ಇಡೀ ವರ್ಲ್ಡ್ಗೆ IT ಹಬ್ ಆಗಿ ಬೆಳೀತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕಂಡಂಥ ಕನಸು ನಿಜ ಆಗಿದೆನಾ? ನಮ್ಮ ಸಮಾಜದಲ್ಲಿ ಬದಲಾವಣೆಗಳು ಇನ್ನೂ ಬರಬೇಕಾಗಿದ್ದು ಬಹಳಷ್ಟಿದೆ. ದೇಶಕ್ಕೆ ಸಾಕಷ್ಟು ಸವಾಲುಗಳಿದು. ಅದರಲ್ಲೇ ನಾವು ಮುಖ್ಯವಾಗಿ ನೋಡಬೇಕಂತಂದರೆ ಈ ಎಲೆಕ್ಷನ್, ನಮ್ಮ ಪ್ರಜಾಪ್ರಭುತ್ವದ ತಾಯಿ ಅಂತ ಕರಿತೀವಿ ಎಲೆಕ್ಷನ್ಗಳನ್ನು. ಬಟ್ ಇವತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗಳು ನಡಿಬೇಕಾಗಿತ್ತು. ಇವತ್ತು ಒಂದು ಎಲೆಕ್ಷನ್ ನಿಂತು ಒಬ್ಬ ವ್ಯಕ್ತಿ ಆರಿಸಿ ಬರಬೇಕು ಅಂತಂದರೆ ಆತನಿಗೆ ಸಾಕಷ್ಟು ದುಡ್ಡು ಬೇಕು. ಮನಿ ಆ್ಯಂಡ್ ಮಸಲ್ ಪವರ್ ಇದ್ದರೆ ಮಾತ್ರ ಸಾಧ್ಯ. ನಿಮ್ಮಂಥ ಸಾಮಾನ್ಯ ಜನರಿಗೆ ಎಲೆಕ್ಷನಲ್ಲಿ ನಿಂತುಕೊಂಡು ಆರಿಸಿ ಬರ್ತೀವನ್ನುವಂಥದ್ದು ಗಗನ ಕುಸುಮ ಆಗಿದೆ. ಅಂದರೆ ಆ ಒಂದು ಇಕ್ವಾಲಿಟಿ ಇವತ್ತು ಬಂದಿಲ್ಲ. ಇದರ ಜೊತೆಗೆ ನಮ್ಮಲ್ಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಭಾಳಷ್ಟು ಆಗ್ತಾಯಿದೆ. ವರ್ಲ್ಡ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರ ಭಾರತದಲ್ಲಿ ಸುಮಾರು 9 ನಗರಗಳು ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ಗಳು. ಜಗತ್ತಿನ 10 ಅತ್ಯಂತ ಮಾಲಿನ್ಯಕಾರಕ ನಗರಗಳಲ್ಲಿ 9 ನಗರಗಳು ಭಾರತದಲ್ಲೇ ಇರುವಂಥದ್ದು. ಇನ್ನು ಸ್ಕ್ಯಾಮ್ಗಳು, ಇತ್ತೀಚೆಗೆ ಸಾಕಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ. ಯಾವುದೇ ಎಕ್ಸಾಮ್ ತೆಗೆದುಕೊಂಡ್ರು, ನಮ್ಮ ಕೇಂದ್ರ ಸರ್ಕಾರದ ಎಕ್ಸಾಮ್ಗಳಿರ್ಬೋದು, ರಾಜ್ಯ ಸರ್ಕಾರದ ಎಕ್ಸಾಮ್ಗಳಿರ್ಬೋದು, ಬರೀ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ. ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ, ಭ್ರಷ್ಟಾಚಾರದ ವಾಸನೆ ಕೇಳಿ ಬರ್ತಾ ಇದೆ. ಈಗ ನಮ್ಮಲ್ಲೇ ಕರ್ನಾಟಕದಲ್ಲಿ ನೋಡಿದರೆ ನಮ್ಮ KPSCಯಲ್ಲಿ ಸಾಕಷ್ಟು ಇಂಥ ಅವ್ಯವಹಾರಗಳು ಇವೆಲ್ಲ ನಡೀತಾ ಇದ್ದವು. ಬಟ್ ಇವಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು, ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಕೇಳೋರೇ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಮಗೆ ಸ್ವತಂತ್ರ ನಿಜವಾಗ್ಲೂ ಸಿಕ್ಕಿದೆನಾ, ಅಥವಾ ಆಗಸ್ಟ್ 15ಕ್ಕೆ ಮಾತ್ರ ಸಂಭ್ರಮ ಆಚರಣೆ ಮಾಡೋದಕ್ಕೆ ನಮಗೆ ಸ್ವತಂತ್ರ ಇದೆನಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಇದು ಮೂಡುವಂಥದ್ದು. ಇನ್ನು ಕರಪ್ಷನ್ ವಿಷಯ ತೆಗೆದುಕೊಂಡ್ರೆ ಇಡೀ ದೇಶಕ್ಕೆ ಒಂದು ದೊಡ್ಡ ಪಿಡುಗಾಗಿ ಇವತ್ತು ಕರಪ್ಷನ್ ಕಾಡ್ತಾ ಇದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇಂಡೆಕ್ಸ್ ಪ್ರಕಾರ 180 ದೇಶಗಳಲ್ಲಿ ಭಾರತದ ಸ್ಥಾನ 93ನೇ ಸ್ಥಾನದಲ್ಲಿದೆ. ದಿನೇ ದಿನೇ ಕರಪ್ಷನ್ ಹೆಚ್ಚಾಗ್ತಾ ಇದೆ. ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಕರಪ್ಷನ್ ಬರ್ತಾ ಇದೆ. ಸೊ ಇದು ಇಡೀ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಇವತ್ತು ಇಡೀ ಜಗತ್ತಿನೊಳಗಡೆ ಭಾರತ ದೇಶ ಅತಿ ಹೆಚ್ಚು ಯುವ ಜನತೆಯನ್ನು ಹೊಂದಿದಂಥ ದೇಶ. 15ರಿಂದ 29 ವರ್ಷ ವಯಸ್ಸಿನ ಒಳಗಿನ ಯುವಜನತೆ ಅತಿ ಹೆಚ್ಚಿರೋದನ್ನೇ ನಮ್ಮ ದೇಶದಲ್ಲಿ ಇಡೀ ಜಗತ್ತಿಗೆ ಕಂಪೇರ್ ಮಾಡಿದರೆ. ಬಟ್ ಇವತ್ತು ಅತಿ ಹೆಚ್ಚು ನಿರುದ್ಯೋಗ ಇದೆ. ನಿರುದ್ಯೋಗ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ದುಡಿಯುವ ಕೈಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಇದು ನಾಳೆ ನಮ್ಮಲ್ಲಿ ಒಂದು ಕ್ರಾಂತಿಗೂ ಕೂಡ ಕಾರಣ ಆಗಬಹುದು. ಮತ್ತು ನಾವು ಭಾಳಷ್ಟು ಸರಿ ಹೇಳ್ತೀವಿ, ಡೆಮೋಗ್ರಫಿಕ್ ಡಿವಿಡೆಂಡ್, ಜನಸಂಖ್ಯೆಯ ಲಾಭಾಂಶವನ್ನು ತೆಗೆದುಕೊಳ್ಬೇಕು. ಎಲ್ಲಿ ತೆಗೆದುಕೊಳ್ತಾ ಇದ್ದಾರೆ? ದಿನಕ್ಕೆ ದಿನೇ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಇನ್ನು ಇನ್ಇಕ್ವಾಲಿಟಿ, ಈ ಇನ್ಇಕ್ವಾಲಿಟಿಯನ್ನು ನಾವು ನೋಡೋದಾತು ಅಂತಂದರೆ ಬಡವರು ಶ್ರೀಮಂತರ ನಡುವಿನ ಗ್ಯಾಪ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ. ಈ ಇನ್ಇಕ್ವಾಲಿಟಿ ಸಮಾಜದಲ್ಲಿ ಬರ್ತಾ ಇದೆ. ಇದು ಕೂಡ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ. ಅಂದರೆ ಈ ಎಲೆಕ್ಷನ್ ಪ್ರೊಸೀಜರ್ಗಳು ಕರೆಕ್ಟಾಗಿ ನಡಿಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಎಲೆಕ್ಷನ್ ನಿಂತು ಆರಿಸಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಬೇಕು. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗಳನ್ನು ಎಲೆಕ್ಷನ್ ಕಮಿಷನ್ ನಡೆಸಬೇಕು. ಇದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಇವತ್ತಿನ ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಾಗಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಒಳಗಡೆ ಏನು ಸ್ಕಿಲ್ ಬೇಕು ಆ ಸ್ಕಿಲ್ಗಳನ್ನು ಕಲಿಸಿಕೊಡುವಂತಹ ಶಿಕ್ಷಕರ ಅವಶ್ಯಕತೆ ಇದೆ. ಮತ್ತು ಅಂಥ ಒಂದು ಎಜುಕೇಷ್ನಲ್ ಸಿಸ್ಟಮಿನ ಒಂದು ಅವಶ್ಯಕತೆ ಇದೆ. ಇದರ ಜೊತೆಗೆ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇದೆ. ಈ ಇನ್ಇಕ್ವಾಲಿಟಿ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಅಫೋರ್ಡೆಬಲ್ ಹೆಲ್ತ್ ಆ್ಯಂಡ್ ಅಫೋರ್ಡೆಬಲ್ ಎಜುಕೇಷನ್ ಮತ್ತು ಹೆಲ್ತು ಅಫೋರ್ಡೆಬಲ್ ಆಗಿ ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಸಿಗಬೇಕಾಗಿದೆ. ಇದು ಸಿಕ್ಕಾಗ ಸಮಾಜದಲ್ಲಿ ಅಸಮಾನತೆ ಅಥವಾ ಇನ್ಇಕ್ವಾಲಿಟಿ ಅನ್ನೋದು ಕಡಿಮೆಯಾಗ್ತಾ ಬರುವಂಥದ್ದು. ಇದರ ಜೊತೆಗೆ ಕರಪ್ಷನ್ ಅಂತೂ ಇಡೀ ದೇಶವನ್ನು ಕಿತ್ತು ತಿಂತಾ ಇದೆ. ಇವತ್ತು ಲೋಕಪಾಲ್ ಮತ್ತು ಲೋಕಾಯುಕ್ತದಂಥ ಸಂಸ್ಥೆಗಳಿದೆ.
ಆ ಸಂಸ್ಥೆಗಳು ಸಂವಿಧಾನಾತ್ಮಕವಾಗಿ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸಾಕಷ್ಟು ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಟ್ಯುಟರಿ ಪವರನ್ನು ಆ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಬಟ್ ಆ ಸಂಸ್ಥೆಗಳು ತಮ್ಮ ಅಧಿಕಾರ, ತಮ್ಮ ವ್ಯಾಪ್ತಿಗೆ ತಕ್ಕಂತೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ಕರಪ್ಷನ್ ಕಡಿಮೆ ಮಾಡಿದರೆ ದೇಶದ ಅಭಿವೃದ್ಧಿಗೆ ಅದು ಸಹಾಯ ಆಗ್ತದೆ ಅನ್ನೋದನ್ನು ಅರಿತು ಅವರು ಕೆಲಸ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇನ್ನು ಸ್ಕ್ಯಾಮ್ಗಳು, ಈ ಸ್ಕ್ಯಾಮ್ಗಳನ್ನು ತಡೆಗಟ್ಟೋಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತರಬೇಕು. ಮತ್ತು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಯಾವಾಗ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದು ಅವಾಗಿನಿಂದನೂ ಈ ಒಂದು ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇದ್ದವು. ಅದು 90% ಅದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಕೂಡ ಹೌದು. ಆದಷ್ಟು ಈ ಪ್ರೊಸೆಸ್ಗಳಲ್ಲಿ, ಪರೀಕ್ಷಾ ವಿಧಾನಗಳಲ್ಲಿ ಚೇಂಜಸ್ಗಳಾಗಬೇಕು. ಸೊ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಬೇಕು. ಸರಿಯಾಗಿ ಪ್ರಾಮಾಣಿಕವಾಗಿ ಓದಿದಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರಿಸಲ್ಟ್ ಬರಬೇಕು, ಒಂದು ಒಳ್ಳೆಯ ಹುದ್ದೆ ಸಿಗಬೇಕು. ಆವಾಗ ಆತ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೂಡ ಕೊಡೋಕ್ಕೆ ಸಾಧ್ಯ ಇದೆ. ಅಂದರೆ ಕಳೆದ ದೇಶ ಸ್ವತಂತ್ರ ಬಂದು 79 ವರ್ಷಗಳ ಇತಿಹಾಸದಲ್ಲಿ ಏನೂ ಆಗೇ ಇಲ್ಲಂತಲ್ಲ, ಸಾಕಷ್ಟು ನಮ್ಮಲ್ಲಿ ಬದಲಾವಣೆಗಳಾಗಿದ್ದಾವೆ, ಸುಧಾರಣೆಗಳು ಆಗಿದ್ದವು. ಆದರೆ ಇನ್ನೂ ಆಗಬೇಕಾದದ್ದು ಬಹಳ ಇದೆ. ನಮ್ಮ ಸ್ವತಂತ್ರ ಹೋರಾಟಕ್ಕಾಗಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಅವರಿಗೆ ಆ ಪ್ರಾಣಕ್ಕೆ, ಆ ತ್ಯಾಗಕ್ಕೆ ಬೆಲೆ ಕಟ್ಟಬೇಕಾದರೆ ನಾವು ಇವತ್ತು ಬದ್ಧರಾಗಬೇಕು. ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗದೆ ನಮ್ಮ ದೇಶದ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ನಮ್ಮ ನಿರ್ಧಾರಗಳಿರಬೇಕು. ನಾವು ಯಾವುದೇ ಪ್ರೊಫೆಷನ್ನಲ್ಲಿ ನಮ್ಮ ಪ್ರೊಫೆಷನ್ ಒಳಗಡೆ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸೋಕ್ಕೆ ಸಾಧ್ಯ ಆಗಬೇಕು. ಇದರಿಂದ ದೇಶದ ಉನ್ನತಿ ಸಾಧ್ಯ ಆಗುವಂಥದ್ದು. ಸೊ ಮತ್ತೊಮ್ಮೆ ಎಲ್ಲರಿಗೂ 79ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಆಲ್.